ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಬಟನ್ ಒತ್ತಿ, ಹಾಗೆ ಸಪೋರ್ಟ್ ಮಾಡಿ. ಇವತ್ತಿನ ಕ್ಲಾಸ್ನಲ್ಲಿ ನಾನು ಕ್ವಶನ್ ಪೇಪರ್ ಮತ್ತು ಆನ್ಸರ್ಸ್ನ ಸಾಲ್ವ್ ಮಾಡೋಣ. ಸೆಕೆಂಡ್ PUC ಎಕನಾಮಿಕ್ಸ್, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ, ದ್ವಿತೀಯ PUC ವಾರ್ಷಿಕ ಪರೀಕ್ಷೆ 1 ಮಾರ್ಚ್ 2025. ಅರ್ಥಶಾಸ್ತ್ರ ಮಾದರಿ ಉತ್ತರಗಳು ನೋಡೋಣ. ಮೊದಲನೇ ಕ್ವಶನ್ಸ್, ಅದು ಎಲ್ಲ ಕ್ವಶನ್ಸ್ ನೋಡೋಣ. ಕ್ವಶನ್ ವಿತ್ ಆನ್ಸರ್ನ ಸಾಲ್ವ್ ಮಾಡೋಣ ಇವತ್ತಿನ ಕ್ಲಾಸ್ನಲ್ಲಿ ನಾವು. ಅರ್ಥಶಾಸ್ತ್ರ ಇದು ಎಕ್ಸಾಮಿಗೆ 2026 ಎಕ್ಸಾಮ್ಗೆ ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿವೆ. ಆಲ್ಮೋಸ್ಟ್ ಇದರೊಂದು 50ರಿಂದ 60 ಮಾರ್ಕ್ಸಿಗೆ ಬರುತ್ತೆ ಈ ಕ್ವಶನ್ ಪೇಪರ್ನಲ್ಲೇ. ಆಲ್ಮೋಸ್ಟ್ ಫಸ್ಟ್ನೇ ರೋಮನ್ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಬಹುವಾಕ್ಯ ಪ್ರಶ್ನೆ. ಮೊದಲನೇ ಪ್ರಶ್ನೆ, ಸ್ಥಾನದರ್ಶಕ ಸೃಷ್ಟಿಗುಣ ವಿಶ್ಲೇಷಣೆಯು ಸೃಷ್ಟಿಗುಣವನ್ನು ಇದರಲ್ಲಿ ವ್ಯಕ್ತಪಡಿಸುತ್ತದೆ. ಯಾವುದ್ರಲ್ಲಪ್ಪ ಅಂದರೆ ಶ್ರೇಣಿಯಲ್ಲಿ ವ್ಯಕ್ತಪಡಿಸ್ಬೋದು. ಓಕೆನಾ? ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಎರಡನೇ ಕ್ವಶನ್ಸು. TFCಯು 100 ರೂಪಾಯಿ ಆದರೆ ಮತ್ತು TVC 125 ರೂಪಾಯಿ ಆದರೆ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ. ಎರಡನ್ನೂ ಕೂಡಿಸಿದ್ರೆ ಮುಗೀತು, ಅದೇ ಒಟ್ಟು ವೆಚ್ಚ 225. ಆನ್ಸರ್ ಡಿ ಆಪ್ಷನ್. ಅದೇ ರೀತಿ ಮೂರನೇ ಕ್ವಶನ್, ಮಹಾ ಆರ್ಥಿಕ ಕುಸಿತ ವರ್ಷ ಯಾವುದು? 1929. ಆಪ್ಷನ್ ಎ ಮಹಾ ಆರ್ಥಿಕ ಕುಸಿತದ ವರ್ಷ ಅವತ್ತು ಆಗೈತೆ ಮೋಸ್ಟ್ಲಿ ಭಾಳ. ನಾಲ್ಕನೇ ಕ್ವಶನ್ನು, ಸಾಲದ ಸುಲಭ ಲಭ್ಯತೆಯು ಇದನ್ನು ಉತ್ತೇಜಿಸುತ್ತದೆ. ಹೂಡಿಕೆ. ಆಪ್ಷನ್ ಡಿ ಅಲ್ಲ ಬಿ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಓಕೆನಾ? ಅನುಭವಿಗಳು ಮತ್ತು ಉತ್ಪಾದಕರು ದೇಶೀಯ ಮತ್ತು ವಿದೇಶಿಯ ಸರಕುಗಳ ನಡುವಿನ ಆಯ್ಕೆ ಮಾಡಿಕೊಳ್ಳಬಹುದು. ಈ ಮಾರುಕಟ್ಟೆಯ ಕೊಂಡಿಯನ್ನು ಹೀಗೆನ್ನುತ್ತಾರೆ. ಏನಪ್ಪ ಅಂದರೆ ಉತ್ಪನ್ನ ಮಾರುಕಟ್ಟೆ ಕೊಂಡಿ ಎನ್ನುವರು. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಆಯ್ಕೆ. ಓಕೆನಾ? ಇಲ್ಲಿ 5 ಬಹುಆಯ್ಕೆ ಕ್ವಶನ್ ಮುಕ್ತಾಯವಾದ ಇಲ್ಲಿಗೆ. ಹಾಗೆ ನೋಡ್ಕೊಳ್ಳಿ, ಹೋಗ್ತಾ ಹೋದರೆ ಇನ್ನು ಮುಂದೆ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಸ್ಥಳದಲ್ಲಿ ಬರೀಬೇಕಾಗುತ್ತೆ. ಅದರಲ್ಲೇ ಕೊಟ್ಟಿರ್ತಾರೆ ಆನ್ಸರು. ಮೊದಲನೇ ಕ್ವಶನ್ಸ್ ಏನಿದೆಯಪ್ಪ ಅಂದರೆ 6ನೇದು, ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಡ್ಯಾಶ್ ತೆಗೆದುಕೊಳ್ಳುತ್ತದೆ. ಸರ್ಕಾರ ತೆಗೆದುಕೊಳ್ಳುತ್ತದೆ. ನೀವು ಡೈರೆಕ್ಟೇ ಸರ್ಕಾರ ಅಂತಾರ ಬರಿಬೋದು, ಈ ಸೆಂಟೆನ್ಸ್ ಬರೆದು ನೀನು ಸರ್ಕಾರ ಅಂತಾರು ಬರಿಬೋದು. ಅದೇ ರೀತಿ 7ನೇ ಕ್ವಶನ್, ಬೆಲೆ ಪಡೆಯುವ ವರ್ತನೆಯು ಡ್ಯಾಶ್ ಮಾರುಕಟ್ಟೆಯ ವಿಭಿನ್ನ ಗುಣಲಕ್ಷಣವಾಗಿದೆ. ಇದಕ್ಕೆ ಆನ್ಸರು ಪರಿಪೂರ್ಣ ಪೈಪೋಟಿ. ಡ್ಯಾಶ್ನಲ್ಲಿ ಹಾಕಿ ಡೈರೆಕ್ಟ್ ಆನ್ಸರ್ ಬರ್ರಿ. ಮೌಲ್ಯವರ್ಧಿತ ವಿಧಾನವು ಡ್ಯಾಶ್ ವಿಧಾನ ಪರ್ಯಾಯ ಹೆಸರಾಗಿದೆ. ಡ್ಯಾಶ್ ಜಾಗದಲ್ಲಿ ಉತ್ಪನ್ನ ವಿಧಾನ ಪರ್ಯಾಯ ಹೆಸರಾಗಿದೆ. ನೆಕ್ಸ್ಟ್ 9ನೇ ಕ್ವಶನ್ನು, ಭಾರತದಲ್ಲಿ ಕರೆನ್ಸಿಯನ್ನು ಅಥವಾ ನೋಟುಗಳನ್ನು ಚಲಾವಣೆ ತರುವ ಏಕೈಕ ಕ್ರಮ ಸಂಸ್ಥೆ ಯಾವುದು? RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. 10ನೇ ಕ್ವಶನ್, ಭಾರತದಲ್ಲಿ ಡ್ಯಾಶ್ ವರ್ಷವು ಏಪ್ರಿಲ್ 1ರಿಂದ ಮಾರ್ಚ್ವರೆಗೆ ಇರುತ್ತದೆ. ಹಣಕಾಸಿನ ಅದೇ ನಾವು ಮುಂದೆ ನೋಡ್ತಾ ಹೋಗೋದಾದರೆ ಹೊಂದಿಸಿ ಬರೆಯಿರಿ. 3ನೇ ರೋಮನ್. 11ನೇ ಕ್ವಶನ್ಸ್ ಅಂತ ತಿಳ್ಕೊಳ್ಳಿ. ಇದು 5 ಮಾರ್ಕ್ಸಿಗೆ ಇರುತ್ತೆ. ಮೊದಲನೇದು ಏನಿದೆಯಪ್ಪ ಅಂದರೆ ಮಾದರಿ ಅರ್ಥಶಾಸ್ತ್ರ. ಇವನ್ನೆಲ್ಲ ಒಂದು ಯಾವುದಕ್ಕೆ ಕರೆಕ್ಟಾಗಿ ಹೋಲ್ತಿ ಅಂತ ಬರೀಬೇಕು. ಮಾದರಿ ಅರ್ಥಶಾಸ್ತ್ರ, ಕಾರ್ಯತಂತ್ರಗಳ ಮೌಲ್ಯಮಾಪನ. ನೆಕ್ಸ್ಟ್ 2ನೇದು ಕೂಲಿ ದರ, VMPL. ಗೃಹಕೃತ್ಯ, ಹಣರಹಿತ ವಿನಿಮಯ, M3M4. ವಿಶಾಲ ಹಣ, ಕಚ್ಚಾ ಸರಕು, ಮಧ್ಯವರ್ತಿಗಳ ಸರಕು. ಇದೇ ರೀತಿ ಬರೆದ್ರೆ ನಿಮ್ಗೆ 5 ಬರುತ್ತೆ ಮಾರ್ಕ್ಸ್. ಅದನ್ನು ನಾವು 1 ಮಾರ್ಕ್ಸಿನ ಕ್ವಶನ್ಸ್ ನೋಡ್ತಾ ಹೋಗೋಣ. ಒಂದು ವಾಕ್ಯ ಅಥವಾ ಒಂದು ಪದದಲ್ಲಿ ಬರೋದು ನಡೆಯುತ್ತೆ. 1ನೇ ಕ್ವಶನ್ ನೋಡೋದಾದರೆ,
17ನೇದು ಮಾರುಕಟ್ಟೆ ಆರ್ಥಿಕತೆಯ ಒಂದು ಉದಾಹರಣೆ. ಅದು ಅಮೇರಿಕಾ, USA ಅಂತ ಹೇಳ್ಬೋದು, ಜಪಾನ್, ಆಸ್ಟ್ರೇಲಿಯಾ. ಯಾವ್ದಾದ್ರು 1-2 ಬರೀ ಸಾಕು. ನೆಕ್ಸ್ಟ್, ಒಬ್ಬ ಅನುಭೋಗಿ ಬೇಡಿಕೆ ರೇಖೆಯ ಕ್ರಮವಾಗಿ ಆ ಮಾರುಕಟ್ಟೆಯ ಬೇಡಿಕೆ ರೇಖೆಯನ್ನು ಕಂಡುಹಿಡಿಯಬೇಕಾಗುತ್ತೆ. ಇದರ 35 - 2p ಆನ್ಸರ್ ಇದೆ. ನೋಡ್ಕೊಳ್ಳಿ ಇದು ಯಾವ ರೀತಿ ಬರುತ್ತೆ ಅಂತ ನೀವು ಲೆಕ್ಕ ಮಾಡ್ಕೊಳ್ಳಿ. CPI ವಿಸ್ತರಿಸಿ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅನುಭೋಗಿಯ ಬೆಲೆ ಸೂಚ್ಯಂಕ. ಹದಿನೈದನೇ ಕ್ವಶನ್, ಪ್ರಾಥಮಿಕ ಕೊರತೆ ಎಂದರೇನು? 15ನೇ ಕ್ವಶನ್ ನೋಡ್ಕಿಲ್ಲ ಆನ್ಸರು ಕ್ಲೀನಾಗಿ. ನೆಕ್ಸ್ಟು, ಮುಕ್ತ ಆರ್ಥಿಕತೆ ಎಂದರೆ ಏನೆಂದು ಅರ್ಥವಿರಿಸ್ತೀರಾ? ಸಿಂಪಲ್ಲಾಗಿ ಒಂದು ಲೈನಲ್ಲಿ ಇರುತ್ತೆ ಅಷ್ಟೇ, ಒಂದು ಮಾರ್ಕ್ಸಿಗೆ. ಎಷ್ಟು 2 ಮಾರ್ಕ್ಸಿನ. ಈ ಕೆಳಗಿನ ಯಾವುದಾದರೂ 6 ಪ್ರಶ್ನೆ ಉತ್ತರಿಸಬೇಕು. 10 ಕ್ವಶನ್ಸ್ ಕೊಟ್ಟಿರ್ತಾರೆ. ಆಲ್ಮೋಸ್ಟ್ ಸಿಂಪಲ್ ಇರುತ್ತೆ. ಇಲ್ಲೇ ನಿಮ್ಗೆ ಬಹುತೇಕ ಭಾಳ ಮಾರ್ಕ್ಸ್ ಈಸಿ ಇರುತ್ತೆ. ಮೊದಲನೇ ಕ್ವಶನ್, ಅನುಭೋಗಿಯ ಆದರ್ಶ ಆಯ್ಕೆಗಳನ್ನು ನಿರ್ಧರಿಸುವ ಅಂಶಗಳನ್ನು ಪಟ್ಟಿ ಮಾಡಿ. 4 ಬರಲೇಬೇಕು. ಅನುಭೋಗಿಯ ಆದಾಯ, ಅನುಭೋಗಿಯ ಆದ್ಯತೆಗಳು, ಸೀಮಾಂತ ಬದಲಿಕೆ ದರ, ಸರಕಿನ ಬೆಲೆ, ಬೇಡಿಕೆಯ ನಿಯಮವನ್ನು ತಿಳಿಸಬೇಕಾಗುತ್ತೆ. 2 ಲೈನ್ 3 ಲೈನ್ ಆಗುತ್ತೆ ಅಷ್ಟೇ. ಪ್ರತಿಫಲಗಳ ಪ್ರಮಾಣ ವಿಧಗಳು. ಏರಿಕೆ ಪ್ರತಿಫಲಗಳ ಪ್ರಮಾಣ. 1ನೇದು ಸ್ಥಿರ ಪ್ರತಿಫಲಗಳ ಪ್ರಮಾಣ, ಇಳಿಕೆಯ ಪ್ರತಿಫಲದ ಪ್ರಮಾಣ. ದೀರ್ಘಾವಧಿ ವೆಚ್ಚಗಳನ್ನು ಹೆಸರಿಸಬೇಕು. ದೀರ್ಘಾವಧಿ ಸರಾಸರಿ ವೆಚ್ಚ, ಸೀಮಾಂತ ವೆಚ್ಚ. 4 ಉತ್ಪಾದನಾಂಗಗಳನ್ನು, ಅವುಗಳ ಪ್ರತಿಫಲನಗಳನ್ನು ಹೆಸರಿಸಿ. ಭೂಮಿ ಗೇಣಿ, ಶ್ರಮ ಕೂಲಿ, ಬಂಡವಾಳ ಬಡ್ಡಿ, ಸಂಘಟನೆ ಲಾಭ. ನೆಕ್ಸ್ಟು, ನಾಮಮಾತ್ರ ಮತ್ತು ನೈಜ ಗಳ ನಡುವಿನ ವ್ಯತ್ಯಾಸ ಬರೆಯಿರಿ. 2 ಪಾಯಿಂಟ್ ಪಡೆದ್ರೆ ಸಾಲಕ್ಕು. ಅದು ನೆಕ್ಸ್ಟ್ ನೋಡಿ, ನಗದು ಮೀಸಲು ಅನುಪಾತ ಮತ್ತು ಶಾಸನಬದ್ಧ ದ್ರವ್ಯತೆ ಅನುಪಾತ ಎಂದರೇನು ಅರ್ಥ? 2 ಅರ್ಥ ಬರೀರಿ ಅಷ್ಟೇ. ಹಣ ಬೇಡಿಕೆಯ 2 ಉದ್ದೇಶಗಳು, ವ್ಯವಹಾರ ಮತ್ತು ಸಟ್ಟ ವ್ಯಾಪಾರದ ಉದ್ದೇಶ 2 ಒಟ್ಟ. ನೆಕ್ಸ್ಟ್ 25ನೇದು, C = 150 + 0.5y ನೀಡಿರುವ ಅನುಭೋಗಿ ಬಿಂಬವನ್ನು ಗುರುತಿಸಬೇಕಾಗುತ್ತೆ. ಇದರ ಆನ್ಸರ್ ಏನಪ್ಪ ಅಂದರೆ, ಅನುಭೋಗಿ ಅಂದರೆ ಸ್ವಾಯತ್ತ ಅನುಭೋಗಿ 150 ಇದೆ. MPL ಮೌಲ್ಯ 0.5. ಪುಕ್ಕಟ್ಟೆ ಸವಾರರೆಂದರೆ ಯಾರು? ಅವರನ್ನು ಏಕೆ ಹಾಗೆ ಕರೆಯುತ್ತಾರೆ? ಈ ಕ್ವಶನಿಗೆ ಅದು 2 ಪಾಯಿಂಟ್ ಪಡೆದ್ರೆ ಮುಗಿತು, 2 ಮಾರ್ಕ್ಸು. ನೆಕ್ಸ್ಟ್, ಈ ಕೆಳಗಿನ ಯಾವುದಾದ್ರೂ 5 ಪ್ರಶ್ನೆ ಉತ್ತರಿಸಬೇಕು. ಎಲ್ಲ 4 ಮಾರ್ಕ್ಸಿನ ಕ್ವಶನ್ಸ್. 1.5 ಪೇಜಿ ಲಾಸ್ಟ್. 1 ಪೇಜಿ ಬರೆದ್ರೂ ಕೊಡ್ತಾರೆ ಒನ್ ಟೈಮ್. ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ, ಕುಟುಂಬ, ನೇಕಾರ, ಶಿಕ್ಷಕರು ಸಂಪನ್ಮೂಲಗಳನ್ನು ಬಳಸಿ ಹೇಗೆ ಅವರು ಅಗತ್ಯತೆಗಳನ್ನು ಪೂರೈಸಿಕೊಳ್ಳುತ್ತಾರೆ ಎನ್ನುವ ಬಗ್ಗೆ ಬರೀಬೇಕಾಗುತ್ತೆ. ಏನೇನು ಪಾಯಿಂಟ್ ಇದಾವಪ್ಪ ಅಂದರೆ, ಕೃಷಿ ಬಗ್ಗೆ ಒಂದು ಸ್ವಲ್ಪ ಬರೀಬೇಕಾಗುತ್ತೆ, ಅಗತ್ಯತೆ ಬಗ್ಗೆ. ನೇಕಾರ, ಶಿಕ್ಷಕರ ಸಂಪನ್ಮೂಲಗಳ ಬಳಕೆ, ಈ 3 ಬಳಕೆ ಪೂರೈಕೆ ಯಾವ ರೀತಿ ಆಗುತ್ತೆ ಅಂತ ಒಂದು ಸ್ವಲ್ಪ ಎಲ್ಲದೂ 2 ಪಾಯಿಂಟ್ ಪಡೆದು ಉದಾಹರಣೆ ಕೊಟ್ಬಿಟ್ರೆ ನಿಮ್ಗೆ 4 ಕೊಡ್ತಾರೆ. ಇದು 1 ಪೇಜಲ್ಲೇ ಮುಗಿದೋಗುತ್ತೆ. ಇದಕ್ಕೆ 4 ಮಾರ್ಕ್ಸ್ ಕೊಡಲೇಬೇಕು. ಅದೇ ರೀತಿ ಬಜೆಟ್ ಗಣವನ್ನು ರೇಖಾಚಿತ್ರದ ಸಹಾಯದಿಂದ ಸಂಕ್ಷಿಪ್ತವಾಗಿ ವಿವರಿಸಬೇಕು. ಅದ್ರ ರೇಖಾಚಿತ್ರ ಬಿಡಿಸ್ಬೇಕು. ಅದರದ್ದು ಒಂದು 4 ಪಾಯಿಂಟ್ ಪಡೆದ್ರೆ ಸಾಕು. ಚಿತ್ರಕ್ಕೆ 2 ಪಾಯಿಂಟು, ಅದ್ರ ಬಗ್ಗೆ ಬರೆದೋದಕ್ಕೆ 2 ಪಾಯಿಂಟು. ನಿಮ್ಮ ಓನ್ ವಾಕ್ಯದಲ್ಲಿ ಬರಿಬೋದು. ಚಿತ್ರ ಸುಲಭ ಇದು. ನೀವು ಅದು ಚಿತ್ರವನ್ನು ಕ್ಲೀನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಅರ್ಥ ಮಾಡ್ಕೊಂಡ್ರೆ ನಿಮ್ಮದೇ ವಾಕ್ಯದಲ್ಲಿ ಎಷ್ಟು ಪೇಜಿ ಬೇಕಾದರೂ ಬರಿಬೋದು. ಈಜಿ ಇರುತ್ತೆ. ಚಿತ್ರ ಮಾತ್ರ ಫುಲ್ ಈಜಿ. ಚಿತ್ರ ಬಿಡಿಸೋದನ್ನು ಕಲ್ಕೊಂಡು ಅದ್ರ ಬಗ್ಗೆ ತಿಳ್ಕೊಂಬಿಟ್ರಿ. ಅರ್ಥ ಆಯ್ತಾ? 29 ಕ್ವಶನ್ಸ್. ಸಾಮಾನ್ಯ ಸರಕು ಮತ್ತು ಕೆಳದರ್ಜೆ ಸರಕಿನ ನಡುವಿನ ವ್ಯತ್ಯಾಸ ಮತ್ತು ಉದಾಹರಣೆ ಬರೀರಿ. ಅದರ ಅರ್ಥ, ಉದಾಹರಣೆ 2ರದ್ದು ಬರೆದ್ರೆ ಸಾಕು. 3 ಪಾಯಿಂಟ್ 4 ಪಾಯಿಂಟ್ ಪಡೆದ್ರೆ 2 ಮಾರ್ಕ್ಸ್, 4 ಮಾರ್ಕ್ಸ್ ಬರುತ್ತೆ.
ಅದರ ಅರ್ಥ ಬರೀಬೇಕಾಗುತ್ತೆ, ಅದರ ಉದಾಹರಣೆ ಬರೀಬೇಕಾಗುತ್ತೆ. ಅದರದ್ದು ಏನಾಗುತ್ತೆ ಅಂತ ಒಂದು ಸ್ವಲ್ಪ ಬರೆದ್ರೆ ಮುಗೀತು. 4ಕ್ಕೆ 4. ಅದೇ ಸೇಮ್. ಎಷ್ಟು 30ನೇ ಕ್ವಶನ್ಸ್ ನೋಡೋಣ. ಈ ಕೆಳಗಿನ ಕೋಷ್ಟಕವು ಒಂದು ಪರಿಪೂರ್ಣ ಪೈಪೋಟಿ ಉದ್ಯಮಿ ಒಟ್ಟು ಆದಾಯ ಮತ್ತು ಒಟ್ಟು ವೆಚ್ಚವನ್ನು ಪಟ್ಟಿಯನ್ನು ತೋರಿಸಲಾಗಿದೆ. ಪ್ರತಿ ಉತ್ಪನ್ನ ಹಂತದ ಲಾಭವನ್ನು ಲೆಕ್ಕ ಮಾಡಬೇಕಾಗುತ್ತೆ. ಸರಕಿನ ಬೆಲೆಯನ್ನು ತಿಳ್ಕೋಬೇಕಾಗುತ್ತೆ. ಮಾರುಕಟ್ಟೆ ಏನು ಥರ ನಿರ್ಧರಿಸುತ್ತೆ ಅಂತ. ಅದೇ ರೀತಿ ನಾವು ಇಲ್ಲಿ ಪ್ರಾಬ್ಲಮ್ ನೋಡೋಣ. ಸುಲಭ ಇದೇನು. ಅದು ಮಾರಾಟದ ಪ್ರಮಾಣ ಫಸ್ಟ್ನೇದು 0 ಐತಿ, ಅದ್ರ ಲಾಸ್ ಆಗುತ್ತೆ. ಫಸ್ಟ್ನೇದು ಏನು ಪ್ರಮಾಣವನ್ನು ಮಾಡಿಲ್ಲ. ಒಂದು 2 3 4 ಪ್ರಮಾಣ, 5 ಪ್ರಮಾಣ, 6 7 ಪ್ರಮಾಣ ಇದೆ. ಮಾರುಕಟ್ಟೆಯ ಪ್ರಮಾಣ ತಯಾರು ಮಾಡಿರೋದು. TR ಅಂದರೆ ಒಟ್ಟು ಆದಾಯ ಅಂತ ಅರ್ಥ. ಎಷ್ಟು ಬಂದಿದೆ ನಾವು ಅದು ಮಾರಾಟ ಮಾಡಿ ಮೇಲೆ ರೂಗಳಲ್ಲಿ ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ. 10 ರೂಪಾಯಿ ಬಂದಿದೆ. ಫಸ್ಟ್ನೇ 0 ಬಿಡು, ಸೆಕೆಂಡ್ನೇದು 10 ರೂಪಾಯಿ ಬಂದಿದೆ. ಫಸ್ಟ್ನೇದು ಒಟ್ಟು ಆದಾಯ 10 ರೂಪಾಯಿ ಬಂದಿದೆ, ಖರ್ಚಾಗಿರೋದು 7 ರೂಪಾಯಿ. ಸೆಕೆಂಡ್ 20, ಖರ್ಚಾಗಿರೋ 10 ರೂಪಾಯಿ. 30 12 ರೂಪಾಯಿ ಖರ್ಚಾಗೈತಿ. 40 25, 50 40, 60 60, 70 75 ಈ ಥರ ಇದೆ ಆದಾಯ ಮತ್ತು ವೆಚ್ಚ. ನಾವು ಲಾಭ ಕಂಡುಹಿಡಬೇಕು. ಫಸ್ಟ್ನೇದು 0 ಬಿಡು, ಅವರು 1 ರೂಪಾಯಿನೂ ಬಂದಿಲ್ಲ, ಆದರೂ ಸಹ ಖರ್ಚು ಮಾಡಿದ್ದೀರ 5 ರೂಪಾಯಿ ಅಂದರೆ ಲಾಸ್ ಆಗುತ್ತೆ. ನೆಕ್ಸ್ಟು ನೆಕ್ಸ್ಟು ಪ್ರಾಫಿಟ್ ಆಗುತ್ತೆ. ನೆಕ್ಸ್ಟು ಪ್ರಾಫಿಟ್ಟು ಯಾವುದೇ ಲಾಭ ಇಲ್ಲ, ನಷ್ಟ ಇಲ್ಲ. ನೆಕ್ಸ್ಟು ಲಾಸ್ ಆಗುತ್ತೆ. ಇನ್ನು ಯಾವ ಥರಪ್ಪ ಅಂದರೆ ಕಂಡುಹಿಡಿಯೋದಪ್ಪ ಅಂದರೆ ಅದಕ್ಕೊಂದು ಫಾರ್ಮುಲಾ ಐತಿ. ನಾವು ಲಾಭ ಕಂಡುಹಿಡ್ಬೇಕಪ್ಪ ಅಂದರೆ ಒಟ್ಟು ಆದಾಯ ನಮ್ದು ಎಷ್ಟು ಬಂದಿದೆ ಆದಾಯ ಮಾರಿ ಮೇಲೆ ಅಂತಂದು ಅದರಾಗ ನಾವು ಏನು ವೆಚ್ಚ ಮೈನಸ್ ಮಾಡಿಬಿಟ್ರೆ ಬರುತ್ತೆ. ಸರಕಿನ ಪ್ರಮಾಣ ಬೇಕಪ್ಪ ಅಂದರೆ ಆದಾಯ ಡಿವೈಡ್ ಪ್ರಮಾಣ ಮಾಡಿದರೆ ಬರುತ್ತೆ. 31 ಕ್ವಶನ್ ನೋಡೋಣ. ಬೇಡಿಕೆ ಮತ್ತು ಪೂರೈಕೆ ಏಕಕಾಲಕ್ಕೆ ಪಲ್ಲಟದಿಂದ ಸಮತೋಲನ ಮೇಲಿನ ಪರಿಣಾಮವನ್ನು ತೋರಿಸುವ ಕೋಷ್ಟಕವನ್ನು ಬರೆಯಿರಿ. ಅದರ ಕೋಷ್ಟಕ ಬರೀಬೇಕಾಗುತ್ತೆ ನಾವು. ತೋರಿಸುವ ಕೋಷ್ಟಕವನ್ನು ಬರೆಯಿರಿ ಅಂತ ಇಲ್ಲಿ ಹೇಳಿದ್ದಾರೆ ಕ್ವಶನ್ನಲ್ಲಿ. ಫಸ್ಟ್ ನಾವು ಬೇಡಿಕೆಯಲ್ಲಿನ ಪಲ್ಲಟ, ಪೂರೈಕೆಯಲ್ಲಿನ ಪಲ್ಲಟ ಎರಡರದ್ದು ಕೋಷ್ಟಕ ಬರೀಬೇಕಾಗುತ್ತೆ. ಬೇಡಿಕೆಯಲ್ಲಿನ ಪಲ್ಲಟ ಮತ್ತು ಪೂರೈಕೆಯಲ್ಲಿ ಪಲ್ಲಟ ಪ್ರಮಾಣ, ನೆಕ್ಸ್ಟ್ ಬೆಲೆ, ಅದರ ಬೆಲೆ ಏನಿದೆ ಅಂತ ಬರೀಬೇಕಾಗಿರೋದು. ಅದು ಬಲಗಡೆಯಿಂದ ಪಲ್ಲಟವಾದಾಗ ಬಲಗಡೆಯಿಂದ ಬೇಡಿಕೆ ಆದಾಗ ಹೆಚ್ಚಾಗುತ್ತಿದೆ, ಎಡಗಡೆದು ಹಂಗೆ ಅದೇ ರೀತಿ ಬರೀಬೇಕಾಗುತ್ತೆ. ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶದಲ್ಲಿ ಸರ್ಕಾರದ ಕುಟುಂಬದ ವಲಯದ ಪಾತ್ರವನ್ನು ಚರ್ಚಿಸಬೇಕಾಗುತ್ತೆ. ಸರ್ಕಾರ ಅಂದರೆ ರಾಜ್ಯ ಸರ್ಕಾರದ ಬಗ್ಗೆ, ಅದ್ರ ಬಗ್ಗೆ ನಾವು ಇನ್ಫಾರ್ಮೇಷನ್ ಬರೀಬೇಕಾಗುತ್ತೆ. ಕುಟುಂಬದ ಬಗ್ಗೆ ಮತ್ತು ರಾಜ್ಯ ಸರ್ಕಾರದ ಬಗ್ಗೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ ಬಾಹ್ಯತೆಗಳನ್ನು ಕುರಿತು ಬರೀಬೇಕಾಗುತ್ತೆ. 1 ಪೇಜ್ ಬರೆದ್ರೆ ಸಾಕು, 2 ಮಾರ್ಕ್ಸು. ಅದರ ಧನಾತ್ಮಕ ಮತ್ತು ಋಣಾತ್ಮಕ ಬಾಹ್ಯತೆಗಳನ್ನು ಬರೆದ್ಬಿಟ್ರೆ ಮುಗೀತು. ಅದರಾಗೆ ಅದರ ಎಂದ್ರೇನು ಅದರ ಉದಾಹರಣೆ ಒಂದೋದಕ್ಕೆ 2 ಮಾರ್ಕ್ಸು. ನೆಕ್ಸ್ಟ್ 34ನೇದು ಹೂಡಿಕೆ ಬಿಂಬವನ್ನು ರೇಖಾಚಿತ್ರದಲ್ಲಿ ತೋರಿಸಬೇಕಾಗುತ್ತೆ. ಅದರ ರೇಖಾಚಿತ್ರ ಬಿಡಿಸಿ ಅದರ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೂಡಿಕೆ ಬಿಂಬ ಎಂದ್ರೇನು ಅಂತ ಬರೆದು ಅದರ ಏನು ಹೇಳುತ್ತೆ ಅಂತ ಒಂದು ಸ್ವಲ್ಪ ಬರೆದ್ರೆ ಸಾಕು. ಸಂದಾಯ ಬಾಕಿಯ ಬಂಡವಾಳ ಖಾತೆಯ ಭಾಗಗಳನ್ನು ಪಟ್ಟಿಯಲ್ಲಿ ಬರೆಯಿರಿ. ಅದನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ 6 ಮಾರ್ಕ್ಸ್ ನಾವು ಇವು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಇವು 20 ವಾಕ್ಯ ಅಂದರೆ 1.5 2 ಪೇಜ್ ಮೇಲೆ ಬರೆದು ನಡೀತಿ. ಔದಾಸೀನ ವಕ್ರರೇಖೆಯ ಲಕ್ಷಣಗಳನ್ನು ಬರೀರಿ. 3 ಲಕ್ಷಣ ಬರೆದ್ರೆ ಸಾಕು. 4 5 ಲಕ್ಷಣ 3 ಲಕ್ಷಣ ಬರೆದ್ರೆ ಸಾಕು. ಯಾಕಂದರೆ 6 ಮಾರ್ಕ್ಸಿಗೆ ಕೇಳಿದ್ದಾರಲ್ಲಿ. ಹಂಗಾಗಿ ಔದಾಸೀನ ವಕ್ರರೇಖೆ ಎಡದಿಂದ ಬಲಕ್ಕೆ ಇಳಿಮುಖ, ಅದರ ಚಿತ್ರ ಬಿಡಿಸಿ ಅದರದ್ದು ಒಂದು ಸ್ವಲ್ಪ ಬರೀಬೇಕಾಗುತ್ತೆ. ಇಲ್ಲಿ ಬರೆದಿಲ್ಲ, ಒಂದು 2-3 ಲೈನ್ ಬರೀಬೇಕಾಗುತ್ತೆ. ಎತ್ತರ ಔದಾಸೀನ ವಕ್ರರೇಖೆಯು ಹೆಚ್ಚಿನ ಮಟ್ಟದ ಸೃಷ್ಟಿಗುಣವನ್ನು ನೀಡುತ್ತದೆ. ನೆಕ್ಸ್ಟ್ 2 ಔದಾಸೀನ ವಕ್ರರೇಖೆಗಳು ಎಂದಿಗೂ ಒಂದನ್ನೊಂದು ಛೇದಿಸುವುದಿಲ್ಲ. 3ನೇ ಪಾಯಿಂಟು. ಅದಕ್ಕೆ ಉದಾಹರಣೆ ಕೊಟ್ಟು ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡಿ ಬರೀಬೇಕಾಗುತ್ತೆ ಅಷ್ಟೇ. 6 ಸಿಗುತ್ತೆ. ಮಾರುಕಟ್ಟೆ ಪೂರೈಕೆ ರೇಖಾಚಿತ್ರವನ್ನು ಬರೀಬೇಕಾಗುತ್ತೆ. ಅದನ್ನು ಬರೆದು ಚಿತ್ರ ಬರೆದು ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಬರೆದ್ರೆ ಮುಗೀತು. 3 ಅದಾವು, 3 ಮಾರುಕಟ್ಟೆ ಅದಾವು. 3 ಮಾರುಕಟ್ಟೆದ್ದು ಬರೆದ್ಬಿಟ್ರೆ ಅದಕ್ಕೆ ಒಂದು ಸ್ವಲ್ಪ ಬರೆದ್ರೆ 1ಕ್ಕೆ 2 ಮಾರ್ಕ್ಸು, 3 ಬರೆದ್ರೆ 6 ಮಾರ್ಕ್ಸ್. ಅದರಲ್ಲಿ ಎಷ್ಟು
ನೆಕ್ಸ್ಟ್ ಒಂದು ಪ್ರಾಬ್ಲಮ್ ಥರ ನೀಡಿದ್ದಾರೆ, ಅದನ್ನು ಸಹ ನೀವು ಓದ್ಕೊಂಡು ನೀವು ಪ್ರಾಬ್ಲಮ್ ಟೆಕ್ಸ್ಟ್ ಬುಕ್ನಲ್ಲಿ ಇರುತ್ತೆ ನೋಡಿ ಕಲಿತು ಮಾಡಬೇಕಾಗುತ್ತೆ. ಅದು ಎಷ್ಟು ಒಟ್ಟು ದೇಶದ ಉಳಿತಾಯ ಆದಾಯ ಕೋಟಿಗಟ್ಟಲೆ ಕೊಟ್ಟಿದ್ದಾರೆ, ಅದನ್ನು ನೀವು ಪ್ರಾಬ್ಲಮ್ ಸೂತ್ರದ ಪ್ರಕಾರ ಮಾಡಬೇಕಾಗುತ್ತೆ. ನೋಡ್ಕೊಳ್ಳಿ ಯಾವ ಥರ ಅಂತ ಮಾಡೋದು. ನೆಕ್ಸ್ಟ್ 30 ಕ್ವಶನ್ಸ್ ನೋಡೋಣ. ಹಣದ ಕಾರ್ಯವನ್ನು ವಿವರಿಸಿ. ಇದು ಹೇಗೆ ಸಾಟಿ ವಿನಿಮಯ ಪದ್ಧತಿ ದೋಷವನ್ನು ನಿವಾರಿಸುತ್ತದೆ? ಓಕೆ, ಅದರ ಕಾರ್ಯ ಬರೀಬೇಕು. ಅದ್ರದ್ದು ಒಂದು ಸ್ವಲ್ಪ ಪದ್ಧತಿ ದೋಷವನ್ನು ನಿವಾರಿಸುತ್ತದೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಬರೆದ್ಬಿಟ್ರೆ ಮುಗೀತು. 1-2 ಪೇಜಿ ಬರೀರಿ, ಎಕ್ಸ್ಪ್ಲೇನ್ ಮಾಡಿರಿ. ಇದು ಬರೀ ಪಾಯಿಂಟ್ಸ್ ಇದ್ದಾವೆ, ಅದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಅಷ್ಟೇ. ಸ್ಥಿರ ವಿನಿಮಯ ದರ ಮತ್ತು ಬದಲಾಗುವ ವಿನಿಮಯ ದರ ಗುಣಗಳು ಮತ್ತು ದೋಷಗಳನ್ನು ಬರೀರಿ. ಒಂದೊಂದು ಗುಣ ಒಂದೊಂದು ದೋಷ, ಇಲ್ಲದ್ರೆ 2 ಗುಣ 2 ದೋಷ ಬರೀರಿ ಸಾಕು. ಬರೆದು ಉದಾಹರಣೆ ಬರೆದ್ಬಿಟ್ರೆ ಮುಗೀತು. ಒಂದು ಸ್ವಲ್ಪ ಈಜಿ ಇದೆ. ನೆಕ್ಸ್ಟ್ ಇದು ಫುಲ್ ಇದರಲ್ಲಿ ಇದು 3 ಇದೆ, 3ರಲ್ಲಿ 2 ಇವೇ 2 ಬರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇವು. ಈಜಿ ಬುಕ್ದಲ್ಲಿ ಇದ್ದಂಗೆ ಬರೆಯೋದಷ್ಟೇ. ಈ ಕೆಳ ಕೋಷ್ಟಕದಲ್ಲಿ ಖಾಲಿಯಾಗಿರುವ ಉತ್ಪನ್ನವನ್ನು ಕಂಡುಹಿಡಬೇಕಾಗುತ್ತೆ ಅಷ್ಟೇ. 5 ಮಾರ್ಕ್ಸ್. ಆರು ಕೊಟ್ಟಿದ್ದಾರೆ, 5 ಮಾರ್ಕ್ಸ್. ಅದು ಬರೆದ್ರೆ ಮುಗೀತು. ಯಾವ ರೀತಿ ಬರೆಯೋದಂತ ನೋಡ್ಕೊಳ್ರಿ. ಉತ್ಪಾದಕಗಳು ಫಸ್ಟ್ನೇ ದಿನ ಎಲ್ಲ 0 ಇದೆ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. 0 ಇದೆ. TPL / L ಮಾಡಿದರೆ ನಮಗೆ APL ಬರುತ್ತೆ. ಈ ಸೂತ್ರದ ಪ್ರಕಾರ ನಾವು ಮಾಡಬೇಕಾಗುತ್ತೆ. ಯಾವ ರೀತಿಯಪ್ಪ ಅಂದರೆ 1ರಿಂದ 15 ಭಾಗಿಸಿದಪ್ಪ ಅಂದರೆ 15 ಬರುತ್ತೆ. 15 ಬರ್ಕೋಬೇಕಾಗುತ್ತೆ APL. ಓಕೆ, ಅಲ್ಲ MPL ಕಂಡುಹಿಡಬೇಕಪ್ಪ ಅಂದರೆ ನಾವು ಈ ವರ್ಷದ TPL ಹೋದ ವರ್ಷ TPL ಕಳೆದ್ರೆ MPL ಬರುತ್ತೆ. TPL ಈಗ ಪ್ರೆಸೆಂಟ್ ಉತ್ಪಾದನೆಯಲ್ಲಿ ಇದು TPL ಎಷ್ಟಿದೆ, ಹಳೆಯದು ಎಷ್ಟಿದೆ, ಇದರಲ್ಲಿ ಒಂದು ಕಳೆದ್ರೆ ಬರುತ್ತೆ TPL, ಅದು ಬರೋದು MPL. ಓಕೆ, ಯಾವ ರೀತಿಯಪ್ಪ ಅಂದರೆ ನೋಡಿ, ಇಲ್ಲಿ 15 ಬರುತ್ತೆ. ಅದು ಇಲ್ಲಿ 15 ಡ್ಯಾಶ್ ಕೊಟ್ಟಿದ್ದಾರಲ್ಲ, 25 / 2 ಮಾಡಿದರೆ 12.5 ಬರುತ್ತೆ. ಆ ಥರ ಇದು ಸೇಮ್ ಅದೇ ಥರ ಮಾಡಬೇಕು. ನೆಕ್ಸ್ಟ್ 3ನೇದು 50 / 3 ಮಾಡಿದರೆ 16.66 ಬರುತ್ತೆ. ಆದರೆ ಅವರು 50 ಕೊಟ್ಟಿಲ್ಲ, ನಾವು ಕಂಡುಹಿಡಿಬೇಕಾಗುತ್ತೆ. ಯಾವ ರೀತಿಯಪ್ಪ ಅಂದ್ರೆ ಕಂಡುಹಿಡಿಯೋದು, ನಾವು ಪ್ಲಸ್ ಮಾಡಬೇಕಾಗುತ್ತೆ. 25 + 25 ಹಳೆಯ TPL, ಈಗ MPL ಇದೆಯಲ್ಲ, ಈಗ ನ್ಯೂ MPL ಕೂಡಿಸಿದ್ರೆ ಈಗ ಹೊಸ TPL ಬರುತ್ತೆ ಅಷ್ಟೇ. ಇದು ಸೇಮ್ 50ಕ್ಕೆ 10 ಕೂಡಿಸಿದರೆ 60 / 4 ಮಾಡಿದರೆ 15 ಬರುತ್ತೆ. ಸಿಂಪಲ್ ಇದೆ ಇದು, ಆಲ್ಮೋಸ್ಟ್ ಬರ್ಬೋದು. 5ನೇದು ಸೇಮ್ ಅದ, ಡಿವೈಡ್ ಮಾಡಿದರೆ 13.6 ಬರುತ್ತೆ. ಈ ಕೆಳಗಿನ ಕೋಷ್ಟಕಕ್ಕೆ ಒಂದು ರೇಖಾಚಿತ್ರವನ್ನು ರಚಿಸಿ ಸಮತೋಲನ ಬಿಂದುವನ್ನು ಕಂಡುಹಿಡಿದು ಬೆಲೆಯನ್ನು ಸಮತೋಲನ ಬಿಂದು ಬೆಲೆ ಪ್ರಮಾಣ ಅಧಿಕ ಏನೆಲ್ಲ ಕಂಡುಹಿಡಬೇಕಾಗುತ್ತೆ. ಪೂರೈಕೆ ಬಗ್ಗೆ ಎಲ್ಲ ಕಂಡುಹಿಡಬೇಕಾಗುತ್ತೆ. ನಾವು ಅಲ್ಲಿ ಕೊಟ್ಟಿರೋ ರೀತಿ ನಾವು ಇದು ಸಮತೋಲನ ಬೇಡಿಕೆ ಚಿತ್ರವನ್ನು ಹಾಕ್ಕೊಂಡು ಬೇಕಾಗುತ್ತೆ. ಫಸ್ಟ್ನೇದು ಡಿಮ್ಯಾಂಡ್ ಅಂಡ್ ಸರ್ವಿಸು ಬೆಲೆ. ಇಪ್ಪತ್ತು, 15, 10 ಕೊಟ್ಟಿದ್ದಾರೆ. ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ 25, 15, 10, 5 ಬರ್ಕೋಬೇಕಾಗುತ್ತೆ. ಅದನ್ನು ಅದೇ ರೀತಿ ನಾವು ಡಿಮ್ಯಾಂಡ್ SS ಬರ್ಕೋಬೇಕಾಗುತ್ತೆ.
25 15 20 10 5 ಆ ಥರ ಬರ್ಕೋಬೇಕು. ನಮ್ಮದು ಎಲ್ಲಿ ನಮ್ಮದು ಸಮತೋಲನ ಬಿಂದು ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಕಂಡುಹಿಡಿಯೋಕ್ಕಾಗುತ್ತೆ. ಎಲ್ಲ ಅದಕ್ಕೆ ಬರೀಬೇಕು. ಅಧಿಕ ಬೇಡಿಕೆ ಅದ್ರ ಬಗ್ಗೆ ಎಲ್ಲ ಬರೀಬೇಕಾಗುತ್ತೆ. ನಮಗೆ ಬೆಲೆ ಎಷ್ಟಪ್ಪ ಅಂದರೆ ₹3, ಬೇಡಿಕೆ 15 ಪಟ್ಟು, ಅಲ್ಲಿ ನಮಗೆ ಸಮತೋಲನ ಸಿಗುತ್ತೆ. ಇಷ್ಟು ಬರೋದು. ಅದ್ರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ನೀವು ಬರವಣಿಗೆ ರೂಪದಲ್ಲಿ ಬರೀಬೇಕಾಗುತ್ತೆ. ಅದೇ 43 ನೋಡೋಣ. ಒಂದು ಕುಟುಂಬದ ಮಾಸಿಕ ಆದಾಯ ವೆಚ್ಚಗಳನ್ನು ಒಳಗೊಂಡಿರುವ ಉಳಿತಾಯ ಮುಂಗಡ ಪತ್ರವನ್ನು ತಯಾರಿಸಬೇಕು. ಒಂದು ಕುಟುಂಬದ ಮಾಸಿಕ ಆದಾಯ ಮತ್ತು ವೆಚ್ಚಗಳೊಳಗೊಂಡ ಉಳಿತಾಯ ಮತ್ತು ಮುಂಗಡ ಪತ್ರ ಯಾವ ರೀತಿ ಬರೀಕಪ್ಪ ಅಂದರೆ ಮೂಲ ಆದಾಯಗಳು ಎಲ್ಲಿಂದ ಆದಾಯ ಬರುತ್ತೆ ಅಂತ ಒಂದು ಸೈಡ್ ಬರ್ಕೋಬೇಕು. ನಮಗೆ ಆಗಿರೋ ವೆಚ್ಚಗಳನ್ನು ಒಂದು ಸೈಡ್ ಬರ್ಕೋಬೇಕಾಗುತ್ತೆ. ಅಷ್ಟೇ, ಸಿಂಪಲ್ ಇದೆ. ನಮ್ಮ ಕೃಷಿಯಿಂದ ಎಷ್ಟು ಬರುತ್ತೆ? 50,000, ಕೂಲಿಯಿಂದ 20,000, ಹಾಲು ಮಾರಾಟದಿಂದ 15,000, ಕೋಳಿ ಸಾಕಾಣಿಕೆಯಿಂದ 10,000, ಇತರೆ ಯಾವುದೇ ಮೂಲದಿಂದ ಒಂದು ₹500 ಬರ್ತೈತಿ. ದಿನ ವೆಚ್ಚಗಳನ್ನು ಬರ್ಕೋಬೇಕಾಗುತ್ತೆ. ಶಿಕ್ಷಣ, ಸಾರಿಗೆ, ಆರೋಗ್ಯ ಇತ್ಯಾದಿ ವೆಚ್ಚಗಳನ್ನು ಬಗ್ಗೆ ಬರ್ಕೋಬೇಕು. ಟೋಟಲ್ 9,500 ಆಗುತ್ತೆ. ನಾವು 5,000 ಪ್ರಾಫಿಟಾಗಿ ಉಳಿಯುತ್ತೆ ಅಷ್ಟೇ ನಮ್ಮದು. ಇನ್ನು ಉಳಿದೆಲ್ಲ ಖರ್ಚು. 10,000 ನಾವು ದುಡಿದ್ರೆ ವೆಚ್ಚ 9,500 ಮಾಡ್ತೀವಿ. ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ ಇದನ್ನು ಸಹ ಕಲಿಬೇಕಾಗುತ್ತೆ. ನೀವು ಈಜಿ ಇರುತ್ತೆ. TPMP APಗಳ ಅರ್ಥ ಬರೀಬೇಕು ಅಷ್ಟೇ. ಒಂದು ಉದಾಹರಣೆ ಬರುತ್ತೆ, ಸೂತ್ರ, ಉದಾಹರಣೆ ಏನಾದರೂ ಬರೀ ನಡೆಯುತ್ತೆ. 2 ಪಾಯಿಂಟ್ ಒಂದೊಂದಕ್ಕೆ ಎಲ್ಲ ಸೇರಿ 5 ಮಾರ್ಕ್ಸ್ ಕೊಡ್ತಾರೆ. ಎಷ್ಟು ಅದೇ ರೀತಿ ಮಾರುಕಟ್ಟೆ ಸಮತೋಲನ ಬೆಲೆ, ಸಮತೋಲನ ಪ್ರಮಾಣ, ಅಧಿಕ ಬೇಡಿಕೆ, ಅಧಿಕ ಪೂರೈಕೆ ಅರ್ಥ ಬರೀಬೇಕು. ಎಲ್ಲರದ್ದು ಅರ್ಥ ಬರೆದು ಒಂದು ಉದಾಹರಣೆ ಎಕ್ಸ್ಪ್ಲೇನ್ ಮಾಡಿದರೆ ಮುಗೀತು. ಇಷ್ಟೇ. ಈ ಕ್ವಶನ್ಸ್ ಎಕ್ಸಾಮಿಗೆ ಭಾಳ ಇಂಪಾರ್ಟೆಂಟು. ಎಲ್ಲ ಕ್ಲೀನಾಗಿ ಓದ್ಕೊಳ್ಳಿ. ಎಕ್ಸಾಮ್ ಚೆನ್ನಾಗಾಗಲಿ.